ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ನಾವೀಗ 41ನೇ ಅಧ್ಯಾಯದಲ್ಲಿದ್ದೇವೆ. ನಾವು ಹೋದ ಅಧ್ಯಾಯ ಮದುವೆಯ ಬಗ್ಗೆನೇ ನೋಡಿದ್ದು. ಹೆಣ್ಣು ಮಕ್ಕಳಿಗೆ ಇರುವಂತಹ ಸ್ವಾತಂತ್ರ್ಯ ಏನು, ಕನ್ಯಾಶುಲ್ಕದ ವಿಚಾರ, ಕನ್ಯಾಶುಲ್ಕ ಅದು ಹೇಗೆ ಸಂಬಂಧಪಡುತ್ತೆ ಇತ್ಯಾದಿಗಳನ್ನು ನೋಡ್ತಾ ಇದ್ವಿ. ಈಗ ಅದರದ್ದೇ ಮುಂದುವರಿದ ಭಾಗ. ಯುಧಿಷ್ಠಿರ ಕೇಳ್ತಾನೆ, ಕನ್ಯಾಯಾಂ ಪ್ರಾಪ್ತ ಶುಲ್ಕಾಯಾಮ್, ಒಬ್ಬ ಕನ್ಯಾಶುಲ್ಕ ಕೊಟ್ಬಿಟ್ಟಿರ್ತಾನೆ, ಮದುವೆ ಆಗಬೇಕಿರುತ್ತೆ, ಅಷ್ಟರೊಳಗಡೆ ಗಂಡ ಸತ್ತೋಗ್ತಾನೆ, ಅವಾಗ ಏನು ಮಾಡಬೇಕು? ಕನ್ಯಾಯಾಂ ಪ್ರಾಪ್ತ ಶುಲ್ಕಾಯಾಂ ಪತಿಶ್ಚೇನ್ನಾಸ್ತಿ ಕಶ್ಚನ, ಆಗ ತತ್ರ ಕಾ ಪ್ರತಿಪತ್ತಿ ಸ್ಯಾತ್, ಆಗ ಏನು ವ್ಯವಹಾರ ಮಾಡಬೇಕು? ತನ್ಮೇ ಬ್ರೂಹಿ ಪಿತಾಮಹ. ಈ ಅಧ್ಯಾಯದಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಹೇಳ್ತಾರೆ. ಕಡೆಯಲ್ಲಿ ಭೀಷ್ಮಾಚಾರ್ಯರು ಹೆಣ್ಣು ಮಕ್ಕಳನ್ನು ಹೊಗಳುವ ಪ್ರಸಂಗ ಇದೆ. ಅವರೇನು ಅಂತ ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲಿ ಏನಿದೆ ಅಂತಂದ್ರೆ, ಈ ವೇದಾಂತಿಗಳು, ಧರ್ಮಶಾಸ್ತ್ರದವರು ಹೆಣ್ಣುಮಕ್ಕಳನ್ನು ಬೈಲಿಕ್ಕೆ ಕಾಯ್ಕೊಂಡಿರ್ತಾರೆ ಅಂತ. ವಾಸ್ತವ ಅಲ್ಲ ಅದು. ಹೆಣ್ಣು ಮಕ್ಕಳು ಹೌದು, ಹೆಣ್ಣು ಮಕ್ಕಳನ್ನು ಬೈದದ್ದು ಹೌದು. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳಿದವರು ಶರಣರು. ಪುರುಷರು ಬರೆದದ್ದಕ್ಕೆ ಹೆಣ್ಣು ಮಕ್ಕಳು ಬರೆದಿದ್ರೆ ಗಂಡಾಗಿ ಕಾಡಿತ್ತು ಮಾಯೆ ಅಂತ ಬರಿತಾ ಇದ್ರು ಏನು? ಶಾಸ್ತ್ರದ ನಿಲುವಲ್ಲ ಅವೆಲ್ಲ. ಅದರಿಂದ ಈ ಅಧ್ಯಾಯದಲ್ಲಿ 41ನೇ ಅಧ್ಯಾಯದಲ್ಲಿ ಹೆಣ್ಣು ಮಕ್ಕಳನ್ನು ಕುರಿತಾದ ದೀರ್ಘವಾದ ಪ್ರಶಂಸೆ ಇದೆ. ಶಾಸ್ತ್ರ ತಟಸ್ಥರಿ, ಯಾರಲ್ಲಿ ಒಳ್ಳೇದಿದೆಯೋ ಅದನ್ನು ಹೊಗಳುತ್ತೆ, ಯಾರಲ್ಲಿ ಕೆಟ್ಟದಿದ್ರೂ ಅದು ಇದು ಮಾಡುತ್ತೆ. ಶಾಸ್ತ್ರ ಪಕ್ಷಪಾತಿ ಅಲ್ಲ. ಮೇಲ್ ಶವೆನಿಸಮ್ಮೂ ಇಲ್ಲ, ಹಾಗಂತ ಹೇಳಿ ಫಿಮೇಲ್ ಶವೆನಿಸಮ್ಮೂ ಇಲ್ಲ, ತಟಸ್ಥ ಅದು. ಇರ್ಲಿ, ಪ್ರಶ್ನೆ ಇವನು ತೆಗೆದಿದ್ದಿದು. ಕನ್ಯಾಶುಲ್ಕವನ್ನು ಒಬ್ಬ ಕೊಟ್ಟಿರ್ತಾನೆ, ಅವನು ಸತ್ತೋಗ್ತಾನೆ. ಅವಾಗ ಹೆಣ್ಣಿನ ಕಡೆಯವರ ನಡವಳಿಕೆ ಹೇಗಿರಬೇಕು? ಯಾ ಪುತ್ರಕಸ್ಯ ರಿಕ್ತಸ್ಯ ಪ್ರತಿಪನ್ನಾ ಯದಾ ಭವೇತ್ ಅಥವಾ ಸಾ ಹರೇತ್ ಶುಲ್ಕಂ ಕ್ರೀತಾ ಶುಲ್ಕ ಪ್ರದಸ್ಯ ಸಾ. 2 ದಾರಿ ಇದೆ ಅಂತಾರೆ. ಹೆಣ್ಣಿನ ಕಡೆಯವರು ಆ ಶುಲ್ಕವನ್ನು ವಾಪಸ್ ಕೊಡಬೇಕು, ಇಲ್ಲವೇ ಅವರ ಸಂಬಂಧಿಕರಲ್ಲಿ ಒಬ್ಬರಿಗೆ ಈ ಹೆಣ್ಣನ್ನು ಕೊಡಬೇಕು. 2 ದಾರಿ ಇರೋದು. ತಸ್ಯಾರ್ಥೇ ಪತ್ಯಮಿಚ್ಛೇತ ಯೇನ ನ್ಯಾಯೇನ ಶಕ್ನುಯಾತ್ ನ ತಸ್ಯಾ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಿಂಚನ. ಇನ್ನೊಂದು ದಾರಿ ಇದೆ. ತಸ್ಯಾರ್ಥೇ ಅಪತ್ಯಮಿಚ್ಛೇತ, ಅವಳು ಸರೋಗೆಸಿ ಅಂತ ಹೇಳ್ತಾರಲ್ಲ, ಆ ಪದ್ಧತಿಯಲ್ಲಿ ಆ ಕುಟುಂಬದವರಿಗೆ ಒಂದು ಮಗುವನ್ನ ಹೆತ್ತು ಕೊಡಬಹುದು. ಇವತ್ತು ಏನು ನಿಯಮಗಳಿದೆ, ಅವತ್ತು ನಾವು ಕೇಳಿದಾಗ ಬಹಳ ಅಮಾನವೀಯ, ಇನ್ಹ್ಯೂಮನ್ ಅಂತ ಅನ್ಸುತ್ತೆ. ಆದ್ರೆ ಇವತ್ತು ಅವುಗಳೆಲ್ಲ ಇಲ್ವಾ?
ಇವಾಗ ನಿಯೋಗ ಪದ್ಧತಿ ಇನ್ಹ್ಯೂಮನ್ ಅಂತ ಎಲ್ಲರಿಗೂ ಅನ್ನಿಸೋದು. ಆದರೆ ವಾಸ್ತವವಾಗಿ ನಿಯೋಗ ಪದ್ಧತಿ ಇಲ್ವೇ ಇಲ್ವಾ? ಬಾಡಿಗೆ ತಾಯಂದಿರ ರೂಪದಲ್ಲಿ ಇದ್ದೇ ಇದೆ, ರೇತೋದಾನದ ರೂಪದಲ್ಲಿ ಇದ್ದೇ ಇದೆ, ಸ್ಪರ್ಮ್ ಡೋನರ್ಸ್ ಇರ್ತಾರೆ ಅಲ್ವೇ? ಅದರಿಂದ ಅವತ್ತು ಇದು ಯಾವ ಫಾರ್ಮಾಲಿಟೀಸು ಬೇಕಿರಲಿಲ್ಲ. ಯಾಕೆಂದ್ರೆ ಮಾತು ಅಂದ್ರೆ ಮುಗೀತು. ಇವತ್ತು 1000 ಅಗ್ರಿಮೆಂಟ್. ಇವನ ರಹಸ್ಯವನ್ನ ಇಲ್ಲಿಗೆ ಹೇಳಲ್ಲ, ಅಲ್ಲಿಗೆ ಹೇಳಲ್ಲ, ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ, ಆ ಗೌಪ್ಯ ಕಾಪಾಡ್ತೀವಿ, ಇಲ್ಲದೆ ಹೋದ್ರೆ ನರ್ಸ್ ಮೇಲೆ ಆಕ್ಷನ್ ತಗೊಳ್ಬಹುದು. ಇಷ್ಟುದ್ದ ಲೀಗಲ್ ಪಾಯಿಂಟ್ಸ್ಗಳು. ಅವೇ ಯಾವುದು ಬೇಕಾಗಿರ್ಲಿಲ್ಲ. ಯಾಕೆ? ಮಾತಿನ ಮೇಲೆ ಬದ್ಧರಿದ್ರು ಅವರು. ಅದು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಪರಶುರಾಮನಿಂದ ಎಲ್ಲ ಕ್ಷತ್ರಿಯರು ನಾಶ ಆದಾಗ ಕ್ಷತ್ರಿಯ ಸ್ತ್ರೀಯರು ಆ ಇನಿಷಿಯೇಟಿವ್ ತಗೊಂಡು ಬ್ರಾಹ್ಮಣರ ಹತ್ರ ಮಾತನಾಡಿ, ನಿಮ್ಮಿಂದ ನಮಗೆ ಪುತ್ರೋತ್ಪತ್ತಿ ಆಗಬೇಕು, ಆದರೆ ನಿಮಗೆ ಆಸ್ತಿಯಲ್ಲಿ ಪಾಲಿಲ್ಲ, ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕಿಲ್ಲ, ನಾವು ನಿಮ್ಮ ಭೋಗದ ಸಾಮಗ್ರಿಗಳಲ್ಲ, ಈ ತರಹ ಒಪ್ಪಂದ ಮಾಡಿಕೊಂಡ್ರು. ಆಯ್ತು ಅಂದ್ರು ಬ್ರಾಹ್ಮಣರು. ಯಾವತ್ತೂ ಗೆರೆ ಮೀರಲಿಲ್ಲ. ಅದರಿಂದ ಅವತ್ತು ಇವತ್ತು ಒಂದೇ ರೀತಿ, ಏನು ಬದಲಾಗಿಲ್ಲ. ಕಾಲ, ಉಪಯೋಗಿಸುವ ವಸ್ತುಗಳು ಬದಲಾಗಿದೆ. ಆದ್ದರಿಂದ ಇವತ್ತಿಗೂ ಇದಿದೆ, ಸರೋಗಸಿ ಇದೆ. ಆ ರೀತಿ ಇಲ್ಲಿಯೂ ಕೂಡ ಒಬ್ಬಳು ಕನ್ಯಾಧನವನ್ನ ಅವಳ ಕುಟುಂಬ ಸ್ವೀಕರಿಸಿದ್ದರೆ, ಅವನು ಸತ್ತು ಹೋದರೆ, ಮದುವೆ ಮಾಡಿಕೊಳ್ಳೋದ್ರ ಒಳಗಡೆ ಪುರುಷ ಸತ್ತು ಹೋದರೆ, ಅಥವಾ ಇನ್ನೇನೋ ಆಗಿ ಬೇಡ ಅಂತ ಅನ್ನಿಸ್ಬಿಟ್ರೆ, ಶುಲ್ಕ ಕೊಟ್ಟವನಿಗೆ ಬೇಡ ಅನಿಸಿದ್ರೆ 2 ದಾರಿ ಉಂಟು. ಅಷ್ಟೂ ಕನ್ಯಾಧನವನ್ನ ವಾಪಸ್ ಕೊಡಬೇಕು, ಇಲ್ಲವೇ ಅವನ ತಮ್ಮನೋ ಇನ್ನಾರೋ ಸಂಬಂಧಿಕರನ್ನು ಮದುವೆ ಆಗಬೇಕು, ಇಲ್ಲವೇ ತಸ್ಯಾರ್ಥೆ ಅಪತ್ಯಮಿಚ್ಛೇತ ಏನನ್ಯಾಯೇನ ಶಕ್ನುಯಾತ್, ಮದುವೆ ಆಗಬೇಕು, ಮಕ್ಕಳನ್ನ ಹೆತ್ತು ಕೊಡಬೇಕು. ನತಸ್ಯ ಮಂತ್ರವತ್ ಕಾರ್ಯಂ, ಯಾವ ಮಂತ್ರವೂ ಇಲ್ಲ, ಯಾವ ಮಂತ್ರವೂ ಇಲ್ಲ, ಮಗು ಹೆತ್ತು ಕೊಡ್ಬೇಕಷ್ಟೆ. ನೋಡಿ, ಈ ನಿಯಮಗಳೆಲ್ಲ ಸಮಾಜದ ನಡೆಯ ಮೇಲೆ ಬರುವಂಥದ್ದು. ಯಾರು ಹೀಗೆ ಮಾಡಲ್ಲ. ಅಂದ್ರೆ ಇದು ಪುಣ್ಯ ಪಾಪ ಅನ್ನೋದಕ್ಕಿಂತ ಯಾವ ರೀತಿ ನಡೆದರೆ ಧರ್ಮಕ್ಕೆ ಅನುಕೂಲ ಅಂತ ಯೋಚನೆ ಮಾಡೋದೇ ವಿನಃ ಎಲ್ಲವನ್ನ ನಾವು ಇವತ್ತಿನ ಸಂಕುಚಿತ ದೃಷ್ಟಿಯಲ್ಲಿ ನೋಡ್ಲಿಕ್ಕಾಗಲ್ಲ. ಸ್ವಯಂ ವೃತೇತಿ ಸಾಹಿ ಸ್ತ್ರೀ ಪಿತ್ರ ವೈ ಪ್ರತಿಪದ್ಯತೆ ತತ್ತಸ್ಯಾನ್ಯೇ ಪ್ರಶಂಸಂತಿ ಧರ್ಮಜ್ಞಾನ ಪರೇ ಜನಾ. ಸರಿ, ತಂದೆಯ ಒಂದು ಭಾವನೆ ಹೇಗಿರಬೇಕು? ಸ್ವಯಂ ವೃತಳಾದವಳು ಅಂತಿರಬೇಕು. ಈ ತರಹದ ನಡೆಯನ್ನ, ಧರ್ಮವನ್ನ ಬಲ್ಲವರು ಪ್ರಶಂಸೆ ಮಾಡ್ತಾರೆ, ಬೇರೆ ಜನರಲ್ಲ. ಅಂದ್ರೆ ಸೂಕ್ಷ್ಮ ಧರ್ಮ ಅನ್ನೋದು ಬೇರೆನೇ ಇರುತ್ತೆ ಅಂತಾರೆ. ಸೂಕ್ಷ್ಮ ಧರ್ಮ ಅನ್ನೋದು ಬೇರೆನೇ ಇರುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ ಕೊಡೋದು ಅಂತಂದ್ರೆ ಯಯಾತಿಯ ಮಗಳು ಮಾಧವಿ. ಆ ಮಾಧವಿಯ ಕಥೆ ನಿಮಗೆ ಕೆಲವರಿಗೆ ಗೊತ್ತಿರುತ್ತೆ, ಆದರೆ ಇಲ್ಲಿ ಕೇಳುವವರಿಗೆ ಮತ್ತೆ ನೆನಪಿಸಲಿಕ್ಕಾಗಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಮಹಾಭಾರತದ್ದು ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? 1,00,000 ಶ್ಲೋಕಗಳುಂಟು. ಇಲ್ಲಿಂದ ಓದ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹಿಂದಿನದ್ದು ಮರ್ತೋಗಿರುತ್ತೆ. ಅದನ್ನ ಆಗಾಗ ನೆನಪಿಸ್ಲೇಬೇಕಾಗತ್ತೆ. ಅದೇನು ದೋಷ ಅಲ್ಲ, ಅದು ದೇವರು ನಮಗೆ ಕೊಟ್ಟಿರೋ ಶಕ್ತಿ ಅಷ್ಟೇ. ಎಂತ ಮಾಡೋದು? ಅವಳಿಗೆ ಮಾಧವಿ ಅಂತ ಒಬ್ಳು ಇದ್ಲು, ಯಯಾತಿಯ ಮಗಳು. ಅದು ಒಂದು ಕಡೆಗಿಟ್ರೆ, ಗಾಲವ ಅಂತ ಒಬ್ಬ, ಅವನು ವಿಶ್ವಾಮಿತ್ರರ ಹತ್ತಿರ ಗುರುಕುಲದಲ್ಲಿ ವಿದ್ಯೆ ಮುಗಿಸಿ, ಗುರುಗಳೇ ಏನು ಗುರುದಕ್ಷಿಣೆ ಬೇಕು ಅಂದ. ಏನು ಬೇಡ, ಹೋಗೋ ಮಾರಾಯ ಅಂದ್ರು. ಇಲ್ಲ ಇಲ್ಲ ಹೇಳಬೇಕು. ಬೇಡ ಅಂತ ಹೇಳ್ತಾ ಇದ್ದೀನಲ್ಲಪ್ಪ, ಹೋಗು ಅಂದ್ರು. ಇಲ್ಲ ಇಲ್ಲ ಹೇಳಬೇಕು ಅಂದ.
ಕೂಡಲೇ ಅವರ ಅಕ್ಕನ ಕಾಲದಲ್ಲಿ ಅವರ ಅಪ್ಪ ಹಾಕಿದ ಷರತ್ತು ನೆನಪಾಗಿ ಹೋಯಿತು. ವಿಶ್ವಾಮಿತ್ರರ ತಂದೆ ಹೆಸರು ಗಾಧಿ ಅಥವಾ ಗಾಧಿ. ಆ ಗಾಧಿ ಬೇರೆ ಯಾರು ಅಲ್ಲ, ಸಾಕ್ಷಾತ್ ಇಂದ್ರನೇ. ಅವನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ರುಚಿಕ ಬಂದ ಅವಳನ್ನ, ಆ ಕೌಶಿಕಿಯನ್ನ. ಅವಳ ಹೆಸರು ಏನೋ ಗೊತ್ತಿಲ್ಲ. ಕೌಶಿಕಿ, ಸತ್ಯವತಿ ಅಂತ ಕೆಲವರು ಹೇಳ್ತಾರೆ. ಕೌಶಿಕಿ ಕುಶಿಕ ಗೋತ್ರದಲ್ಲಿ ಬಂದವಳು ಕೌಶಿಕಿ. ಅದೇ ಕೋಸಿ ರಿವರ್ ಆಗಿರೋದು, ವಿಶ್ವಾಮಿತ್ರರ ಅಕ್ಕ. ಅವನು ಬಂದು ಮದುವೆ ಆಗ್ತೀನಿ ಇಂದ. ಅದಕ್ಕೆ ಗಾಥಿ ಹೇಳಿದ, ಯಾರು ತಾನೇ ವೈದಿಕರಿಗೆ ಕೊಡ್ಲಿಕ್ಕೆ ಇಷ್ಟಪಡೋದು? ಯಾರು ಇಷ್ಟಪಡಲ್ಲ. ಆ ರಾಜನೂ ಇಷ್ಟಪಡಲಿಲ್ಲ. ಸರಿ, ಇಲ್ಲ ನಾನು ಮದುವೆ ಆಗಬೇಕು. ಆಯ್ತು, ಒಂದು ಕೆಲಸ ಮಾಡು, ಒಂದು ಕಿವಿ ಮಾತ್ರ ಕಪ್ಪಗಿರುವ, ಇಡೀ ಶರೀರ ಬೆಳ್ಳಗಿರುವ 1000 ಕುದುರೆಗಳನ್ನು ಕೊಡುವಂತ ಅಂದ್ಬಿಟ್ಟ. ಸರಿ, ಇವನು ಎಲ್ಲಿಂದಲೋ ತಗೊಂಡು ಬಂದು, ವರುಣನಿಂದ ತಗೊಂಡು ಬಂದು ಕೊಟ್ಟ. ಅದು ನೆನಪಾಯ್ತು. ಇವನು ಹೇಳಿದ, 1000 ಕುದುರೆ ಆ ಥರದ್ ಬೇಕು ಅಂತ ಗಾಲವನಿಗೆ ಹೇಳ್ಬಿಟ್ಟ. ಗುರುಗಳೇ, ತಗೊಂಡೇನ್ ಮಾಡ್ತೀರಿ ಅಂತ ಕೇಳಿದ್ರೆ ಶಾಪ ಬರ್ತಾ ಇತ್ತು ಅವನಿಗೆ. ಒಂದು ಕಾಲದಲ್ಲಿ ನೀವು ಕ್ಷತ್ರಿಯರಾಗಿದ್ರಿ, ಈಗ ತಗೊಂಡೇನ್ ಮಾಡ್ತೀರಾ? ನನಗೆ ಯಾರಾದ್ರೂ ಏನ್ ಕೊಡಬೇಕು ಅಂತ ಕೇಳಿದ್ರೆ 1000 ಪಿಸ್ತೂಲ್ ಕೇಳದ್ ಹಾಗಿರುತ್ತದು. ಅದನ್ನ ಹಿಡ್ಕೊಳ್ಳಿಕ್ ಕೂಡ ಬರಲ್ಲ. ಆಯ್ತೆ, ಹಾಗೆ ವಿಶ್ವಾಮಿತ್ರರು ಕೇಳಿದ್ರು, 1000 ಕುದುರೆ ಬೇಕು ನನಗೆ ಅಂತ. ಇವನು ತಲೆ ಬಿಸಿ ಆಯ್ತು. ಸರಿ, ಗರುಡನ ಹತ್ರ ಹೋದ. ಗರುಡ ಏನು ಮಾಡಿದ, ನೋಡಪ್ಪ ಯಯಾತಿ ಅಂತ ದಾನಶೀಲ ಇದ್ದಾನೆ, ಅವನ ಹತ್ರ ಹೋಗಿ ಕೇಳು. ಯಯಾತಿ ಹೇಳಿದ, ನನ್ನ ಹತ್ರ ಅದು ಆ ಒಳ್ಳೆ ಮಗಳಿದ್ದಾಳೆ, ಸರ್ವಲಕ್ಷಣ ಸಂಪನ್ನಳು. ಅವಳು ಹೆತ್ತ ಮಗ ದೊಡ್ಡ ರಾಜ ಆಗೇ ಆಗ್ತಾನೆ. ಹೀಗಾಗಿ ಅವಳನ್ನು ಕೊಡಬಲ್ಲೆ. ನೀನು ಅವಳನ್ನು ಇಟ್ಟುಕೊಂಡು ಬಾರ್ಟರ್ ಸಿಸ್ಟಮ್ನಲ್ಲಿ ಈ ಯಾರ್ಯಾರ ಹತ್ರ ಕುದುರೆಗಳಿದೆ ಅವ್ರನ್ನ ತಗೋಬಹುದು. ಸರಿ, ಇವನು ಹೋದ. ಒಬ್ಬ ರಾಜ, ಶಿಬಿ ದೇಶದ ರಾಜ, ಅವನ ಹತ್ರ ಹೋದ. ಉಶೀನರ ಅಂತ ದೇಶ, ಉಶೀನರ ದೇಶದ ಹತ್ತಿರ ಹೋದ. ಆ ರಾಜನ ಹತ್ತಿರ, ನಿನ್ನ ಹತ್ರ 200 ಕುದುರೆ ಇದೆ, ಹೌದು, ಅದು ನನಗೆ ಕೊಡು. ನನ್ನ ಹತ್ರ ವಿನಿಮಯ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆ ಹೆಣ್ಣಿದ್ದಾಳೆ, ಅವಳಲ್ಲಿ ಹುಟ್ಟಿದವ ಶ್ರೇಷ್ಠ ರಾಜ ಆಗೇ ಆಗ್ತಾನೆ. ಆಯ್ತು, ಆದ್ರೆ ಒಂದು ಷರತ್ತು, ನಾನು ಕುದುರೆ ವಾಪಸ್ ಕೊಡಲ್ಲ, ಆದ್ರೆ ನೀನು ನಿನಗೆ ಒಳ್ಳೆ ಮಗ ಸಿಕ್ಕಿದ ಕೂಡಲೇ ಹೆಣ್ಣು ವಾಪಸ್ ಕೊಡಬೇಕು ಅಂದ. ಅವಳಿಗೆ ಇನ್ನೊಂದು ವರ ಇತ್ತು. ಯಾರಿಗೆ? ಮಾಧವಿಗೆ. ಇದೆಲ್ಲ ಕೇಳಿದ್ರೆ ಗಾಬರಿ ಆಗತ್ತೆ. ಒಂದು ಮಗುವನ್ನ ಹೆತ್ತ ಕೂಡಲೇ ಅವಳು ವಾಪಸ್ ಕನ್ಯೆ ಆಗ್ತಾ ಇದ್ಲು. ಅವಳು ಆ ತರಹದ ಒಂದು ವಿಚಿತ್ರವಾದ ಕಥೆ. ಇದೆಲ್ಲ ಇವತ್ತಿನವ್ರಿಗೆ ಹೇಳಿದ್ರೆ ಜೀರ್ಣ ಮಾಡ್ಕೊಳ್ತಾರ ಅಂತ ಅನ್ನಿಸ್ಬಿಡುತ್ತೆ. ಎಂತೆಂಥ ಕಥೆಗಳಿದೆ ಗೊತ್ತಾ ಮಹಾಭಾರತದಲ್ಲಿ. ಅಜ್ಞಾನವೇ ಸುಖವಾಗಿದೆಯೋ ಏನೋ ಎಲ್ಲರಿಗೂ. ಸರಿ, ಹೋದ್ರು ಸೀದಾ. ಆ ಹೆಣ್ಣನ್ನ ಕೊಟ್ಟ, ಕುದುರೆ ಅಂತ ತಗೊಂಬಂದು ಕೊಟ್ಟ. 200 ಕುದುರೆ ಆಯ್ತು. ಆ ರೀತಿ 4 ಜನ, ಆ 4 ಜನ ಹುಟ್ಟಿದವರು ಅಷ್ಟಕ. ಮೊದಲನೇವನು, ಎರಡನೇವನು ಔಶೀನರ ಶಿಬಿ, ಮೂರನೇವನು ಪ್ರತರ್ಧನ, 4ನೇವನು ಯಜ್ವಿಬಾಹು ಅಂತ. 4 ಜನ ಮಕ್ಕಳು. ಆಮೇಲೆ ಇನ್ನು ಒಬ್ಬ, ಇನ್ನು 200 ಕುದುರೆ ಇಲ್ಲ, 800 ಕುದುರೆ ಇದೆ, 200 ಕುದುರೆ ಇಲ್ಲ. ತಗೊಂಡು ಹೋಗಿ ನೋಡಿ, 2000 ಕುದುರೆ ಇಂಟು ಒಬ್ಳು ಮಾಧವಿ, ಅದರಿಂದಾಗ ಅವಳನ್ನ ಗುರುಗಳೇ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಕೊಟ್ಟು ಬಂದ್ಬಿಟ್ಟ. ವಿಶ್ವಾಮಿತ್ರರು ಒಂದು ಮಗು ಪಡೆದ ಮೇಲೆ ಅವಳನ್ನ ಕರ್ಕೊಂಡು ಬಂದು ಸ್ವಯಂವರಕ್ಕೆ ಇಡಿಸಿದ್ರು. ನೋಡಿದ್ಲು ಅವಳು, ಉದ್ದ ರಾಜರಿದ್ರು, ಮಾಲೆ ಕೊಟ್ಟರು. ಹಿಂಗ್ ನೋಡಿದ್ಲು, ಮಾಲೆಯನ್ನ ಎಸೆದು ನನಗೆ ಮದುವೆನೇ ಬೇಡ ಅಂತ ಹೊಟ್ಟೋದ್ಲು ಕಾಡಿಗೆ. ಕಾಡಿನಲ್ಲಿ ತಪಸ್ ಮಾಡ್ತಾ ಕಾಲ ಕಳೆದು ಬಿಟ್ಲು. ಕ್ರಮೇಣ ಈ 4 ಜನ ಮಕ್ಕಳು ಅವರು ವೃದ್ಧರಾಗಿ ಅವರು ಮಕ್ಕಳಿಗೆ ಪಟ್ಟ ಕಟ್ಟಿ ಬಂದ್ರು. ತಾಯಿಯನ್ನ ಸೇರ್ಕೊಂಡು ತಾಯಿಯ ಜೊತೆ ತಪಸ್ ಮಾಡ್ತಾ ಇದ್ರು.
ಅಲ್ಲಿ ಯಯಾತಿ ಸ್ವರ್ಗದಿಂದ ಕೆಳಗಡೆ ಬಿಡ್ಬೇಕಾದ್ರೆ ಬಿದ್ದ. ಯಯಾತಿ ಅವ್ರ ಜೊತೆ ಮಾತನಾಡಿ ಕ್ರಮೇಣ ಮಗಳ ಮಕ್ಕಳು ಮಾತಾಮಹ ಇದು ದೌಹಿತ್ರರಿಂದ ಪುಣ್ಯಲೋಕವನ್ನು ಪಡೆದು ಮತ್ತೆ ಎತ್ತರಕ್ಕೆ ಏರಿದ. ಹೀಗಾಗಿ ದೌಹಿತ್ರ ಶ್ರಾದ್ದ ಮಾಡಲಿಕ್ಕೆ ಉಂಟು. ಮಾತಾಮಹ ಶ್ರಾದ್ದ. ತಂದೆ ತಾಯಿಗಳು ಬದುಕಿರಬೇಕಾದ್ರೆ ಸೋದರ ಮಾವ ಯೋಗ್ಯನಾಗಿ ಶ್ರಾದ್ದಾದಿಗಳನ್ನು ಮಾಡ್ತಾ ಇದ್ರೂ ದೌಹಿತ್ರನಾದವನು ಅಂದ್ರೆ ಮಗಳ ಮಗ ತಾಯಿಯ ತಂದೆಗೆ ಅಂದ್ರೆ ಮಾತಾಮಹನಿಗೆ ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಇದೆ. ತಂದೆ ತಾಯಿಗಳು ಬದುಕಿರಬೇಕಾದ್ರೇನೆ ಮಾತಾಮಹನಿಗೆ ಶ್ರಾದ್ದ ಮಾಡಿಸಬಹುದು. ಇದು ಸ್ಪಷ್ಟವಾಗಿ ಶಾಸ್ತ್ರದಲ್ಲುಂಟು. ಆದರೆ ಶಾಸ್ತ್ರದ ಪ್ರಕಾರ ಎಲ್ಲಿ ನಡೀತಾ ಇದೀವಿ ನಾವು ನಡೀತಾ ಇರೋದು ಸಂಪ್ರದಾಯದ ಪ್ರಕಾರ, ಶಾಸ್ತ್ರದ ಪ್ರಕಾರ ಅಲ್ಲ. ಹೀಗಾಗಿ ಇಷ್ಟು ವಿಚಿತ್ರವಾದ ಕಥೆ ಅಲ್ಲಿ ಅದು ಅನ್ವಯ ಆಗತ್ತೆ ನೋಡಿ. ಕನ್ಯಾಶುಲ್ಕ ಆ ಎಲ್ಲ ರಾಜರು ಕೊಟ್ಟರು. ಅವಳು ಆ ಮಾಧವಿ ಬಹಳ ದೊಡ್ಡ ಯೋಗ್ಯತೆಯ ಜನ, ಅದು ಸುಮ್ಮನೆ ಇದಲ್ಲ, ಕಳಪೆ ಅಲ್ಲ ಅವಳು. ಆ ಮಾಧವಿಯನ್ನ ಕೊಂಡುಕೊಂಡ್ರು ರಾಜರೆಲ್ಲ. ಹೇಗೆ? ಕನ್ಯಾಶುಲ್ಕ ಕೊಟ್ಟು. ಅದರಲ್ಲಿ ಬಂದವರು ಎಂತೆಂತ ಅವರು. ಒಬ್ಬ ಅಂತೂ ಗೊತ್ತೇ ಇದೆ ಎಲ್ಲರಿಗೂ, ಔಶೀನ ರಶಿಬಿ, ಎಂಥ ದಾನಶೀಲ. ಅವನ ಕಥೆ ಎಲ್ಲ ಪಾರ್ಶಿಯಲಿ ಎಲ್ಲರೂ ಕೇಳಿದ್ದೀರಾ. ಅದು ಪಾರ್ಶಿಯಲ್, ಅದರಲ್ಲಿ ಬಹಳ ತರ್ಕಗಳೆಲ್ಲ ಉಂಟು, ಬಹಳ ವಿಚಾರಣೀಯ ಅಂಶಗಳುಂಟು. ನಾವಿಲ್ಲಿ ಮೇಲುನೋಟಕ್ಕೆ ಅವನು ತನ್ನ ಇಡೀ ಹೋಗಿ ಕೂತ್ಕೊಂಡ್ಬಿಟ್ಟ ಅಂತ. ಹಾಗಾದ್ರೆ ಫುಡ್ ಚೈನನ್ನೇ ನೀನು ಉಲ್ಟಾ ಮಾಡ್ತೀಯ ಅಂತ ಕೇಳುತ್ತೆ ಅದು ಹದ್ದು. ಅದಕ್ಕೆಲ್ಲ ಉತ್ತರ ಕೊಡ್ತಾನ ಅವನು ನೆಟ್ಟಿಗೆ, ಅದು ಬೇರೆ. ಅದರಿಂದ ಅಲ್ಲಿ ಇರುವ ಕಥೆಯ ಆಳ ಬೇರೆ. ಆದರೆ ಮೇಲ್ನೋಟಕ್ಕೆ ಶರಣಾಗತ ರಕ್ಷಣೆ ಅಂತನ್ನೋದು ಕಥೆಯಲ್ಲಿ ಇದೆ. ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನು ರಕ್ಷಣೆ ಮಾಡಬೇಕು. ಆ ಶಿಬಿ ಮಾಧವಿಯ ಮಗ. ಅದು ಏನು, ಹುಟ್ಟಿದ ಕೂಡಲೇ ಆ ತಾಯಿ ಹೊಟ್ಟೋದ್ಲವಳು ಮಾಧವಿ. ಆದ್ರೆ ಅವನು ಹಂಗೆ ಬೆಳೆದ. ತನ್ನ ತಾಯಿಯ ಬಗ್ಗೆ ಯಾವುದೇ ಕಹಿ ಇಟ್ಕೊಳ್ಳಿಲ್ಲ. ನನಗೆ ನಮ್ಮಮ್ಮ ಏನು ಮಾಡಲಿಲ್ಲ ಅಂತ ಅಂದ್ಕೊಳ್ಳೇ ಇಲ್ಲ. ನಾವಿವತ್ತು ಒಂದು ಸಂಬಂಧವನ್ನು ಅಳಿಬೇಕಾದ್ರೆ ಅವ್ರು ನನಗೇನಾರು ಮಾಡಬೇಕು ಅಂತ ನಮಗೆ ಆ ಎತ್ತರವೇ ಅರ್ಥ ಆಗಲ್ಲ. ನನಗೆ ದೇಹವನ್ನು ಕೊಟ್ಟಿದ್ರಲ್ಲ ಸಾಕು ಅಂತ ಅವನ ಪ್ರೀತಿಯಿಂದಲೇ ಇದ್ದ. ಇವತ್ತು ನಾವು ಹಾಗೆ ಮಾಡ್ತೇವ? ನಮ್ಮ ಸಂಬಂಧದಲ್ಲಿ ಅದಕ್ಕೆ ತಕ್ಕ ಅಥವಾ ಅದಕ್ಕಿಂತ ಮೀರಿದ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಲ್ಲಿಸದೆ ಹೋದರೆ ನಾವು ತಾಯಿಯನ್ನು ದೂರ ಇಡುವಂತಹ ಪರಿಸ್ಥಿತಿ, ತಂದೆಯನ್ನು ದೂರ ಇಡುವಂತಹ ಪರಿಸ್ಥಿತಿ. ಅದು ಯಾವುದನ್ನು ನಿರೀಕ್ಷೆ ಮಾಡದೆ ಇರುವ ಎತ್ತರ ನಮಗೆ ಬರೋದೇ ಇಲ್ಲ. ಮಹಾಭಾರತ ಗೊತ್ತೇ ಆಗಲಿಲ್ಲ, ಯಾಕೆಂದ್ರೆ ಇದು ಅರ್ಥ ಆಗದೆ ಇರೋದ್ರಿಂದ. ಕೃಪಾ ಬೀದಿಯಲ್ಲಿ ಬಿಟ್ಟೋದ್ರು ನಮ್ಮನ್ನ ಶಂತನು ತಂದು ಸಾಕಿದ, ಅದರಿಂದಾಗಿ ನಾನು ನಮ್ಮ ಅಪ್ಪನ ಮಗ ಅಂತ ಹೇಳ್ಕೊಳ್ಳೋಲ್ಲ ಅಂತ ಅನ್ಲೇ ಇಲ್ಲ. ಆ ಎತ್ತರ, ಆ ಎತ್ತರಕ್ಕೆ ಹೋಗಿ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇರ್ಲಿ, ಅದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ಮಂತ್ರ ಇಲ್ಲ. ನತಸ್ಯ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಶ್ಚನ ಕಿಂಚನ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಯಾರು? ಈ ಎತ್ತರವನ್ನ ಧರ್ಮಜ್ಞಾನ ಅಪರೇದನಾ, ಧರ್ಮವನ್ನು ನಿಜವಾಗಿ ಬಲ್ಲವರು ಇದನ್ನು ಅರ್ಥ ಮಾಡಿಕೊಂಡು ಪ್ರಶಂಸೆ ಮಾಡ್ತಾರೆ ವಿನಃ ಬೇರೆಯವರಲ್ಲ. ಮಹಾಭಾರತದ ಅನೇಕ ಒಳಸುಳಿಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗೋದು ಈ ತರಹದ ಧರ್ಮಜ್ಞರು, ಇಲ್ಲ ಅಂದ್ರೆ ಅರ್ಥ ಆಗೋಲ್ಲ. ಏತತ್ತು ನ ಪರೇ ಚಕ್ರುಹು ನ ಪರೇ ಜಾತು ಸಾಧವ ಸಾಧೂನಾಂ ಪುನರಾಚಾರೋ ಗರೀಯಾನ್ ಧರ್ಮಲಕ್ಷಣ. ವಾಸ್ತವವಾಗಿ
ಈ ತರಹ ಕನ್ಯಾ ವಿಕ್ರಯ ಅಥವಾ ಕನ್ಯಾ ದಕ್ಷಿಣೆ, ಕನ್ಯಾ ಶುಲ್ಕ, ಈ ಕನ್ಯಾ ಶುಲ್ಕವನ್ನ ಯಾರು ಮಾಡಲಿಲ್ಲ, ವಿಶೇಷತಃ ಸಜ್ಜನರು ಮಾಡಲಿಲ್ಲ. ಸಜ್ಜನರ ಆಚಾರವೇ ಗರೀಯಾನ್ ಧರ್ಮ ಲಕ್ಷಣ, ಧರ್ಮದ ಪ್ರತಿನಿಧಿ. ತಸ್ಮಿನ್ನೇವಂ ಪ್ರಕಾರೇತು ಸುಕ್ರತುರ್ವಾಕ್ಯಮಬ್ರವೀತ್ ನಪ್ತಾ ವಿದೇಹರಾಜಸ್ಯ ಜನಕಸ್ಯ ಮಹಾತ್ಮನಃ. ಈ ತರಹ ನಡೀತಾ ಇರುವಾಗ ಸುಕ್ರತು ಅಂತ ಅವನು ವಿದೇಹರಾಜನ ಮಗಳ ಮಗ, ಜನಕನ ಮಗಳ ಮಗ ಸುಕ್ರತು ಅಂತ. ಅವನು ಒಂದು ಪ್ರಶ್ನೆ ಮಾಡಿದ, ಅಸದಾಚರಿತೆ ಮಾರ್ಗೆ ಕಥಂ ಸ್ಯಾದನುಕೀರ್ತಿತಂ ಅನುಪ್ರಶ್ನ ಸಂಶಯೋ ವಾ ಸತಾಮೇತದುಪಾಲಭೇತ್. ಅಲ್ಲ, ಅಸಜ್ಜನರು ತಾವು ನಡೆಯುವ ದಾರಿಗೆ ಸಂಶಯ ಪಡೋದೇ ಇಲ್ಲ, ಸಜ್ಜನರಿಗೆ ಸಂಶಯ ಬರೋ ಅಗತ್ಯವೇ ಬೀಳಲ್ಲ. ಯಾರು ಪ್ರಶ್ನೆ ಕೇಳಬೇಕು ಅಂತ ಕೇಳದ್ನಂತವನು. ಅಸದೇವ ಹಿ ಧರ್ಮಸ್ಯ ಪ್ರಮಾದೋ ಧರ್ಮ ಆತುರಃ ನಾನು ಶುಶ್ರುಮಜಾತ್ವೇವ ತದಿದಂ ಪೂರ್ವಜನ್ಮಸೂ. ನೋಡಿ, ಅಸದೇವ ಹಿ ಧರ್ಮಸ್ಯ ಪ್ರಮಾದ, ಅದಕ್ಕೆ ಉತ್ತರ ಬಂತು ಋಷಿಗಳ ಸಮೂಹದಿಂದ. ಏನಂತ? ಅಸದೇವ ಹಿ ಧರ್ಮಸ್ಯ ಪ್ರಮಾದೋ ಧರ್ಮ ಆತುರಃ. ಧರ್ಮದ ಮೈಮರೆಯುವಿಕೆಯೇ ಪ್ರಮಾದ, ಅದು ಅಸತ್. ಅಸುರ ಪ್ರವೇಶ ಇದ್ದಾಗ ಧರ್ಮದ ಜಾರುವಿಕೆ ಶುರು ಆಗುತ್ತೆ. ಆದ್ದರಿಂದ ನಾವು ಸಾಧಾರಣವಾಗಿ ಏನು ಹೇಳ್ತೇವೆ, ಇದು ಧರ್ಮ ಅಲ್ಲ. ನಾನು ಇವಾಗ ನನಗೆ ಗೊತ್ತಿದೆ ಮಹಾಭಾರತ, ಅದರಿಂದಾಗಿ ನಾನು ಹೀಗೆ ಮಾಡ್ತಾ ಹೋಗ್ತೇನೆ ಅಂತ ಹೇಳೋದಲ್ಲ. ಯಾರದಾದರೂ ಆಕಸ್ಮಿಕ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ಮಾಡಿದ್ದರೆ ಅವರ ಗುಣಗಳನ್ನು ಅರ್ಥ ಮಾಡಿಕೊಂಡು ತೀರ್ಮಾನ ಮಾಡೋದು ಒಳ್ಳೆಯದೇ ವಿನ ನಾವು ಹೀಗೆ ಅಂತ ಮಾಡಲಿಕ್ಕಾಗಲ್ಲ. ಭಾರ್ಯಾಪತ್ಯೋರ್ಹಿ ಸಂಬಂಧ ಸ್ತ್ರೀ ಪುಂಸೋಸ್ತುಲ್ಯ ಏವ ಹಿ ರತಿಸ್ಸಾಧಾರಣೋ ಧರ್ಮ ಇತಿ ಚಾಹ ಸಪಾರ್ಥಿವ. ಆ ಸುಕ್ರತು ಅಂತ ಒಬ್ಬ ಇದ್ನಲ್ಲ, ಅವನೊಂದು ಮಾತು ಹೇಳದಂತೆ, ಪತ್ಯೋರ್ಹಿ ಸಂಬಂಧ, ಹೆಣ್ಣು ಮತ್ತೆ ಗಂಡು ಇಬ್ಬರಿಗೂ ಸಾಧಾರಣವಾದದ್ದು ಯಾವುದು ಅಂದರೆ ತುಲ್ಯ ಸಂಬಂಧ. ಸಂಬಂಧ ಅನ್ನೋದು ಇಬ್ರಿಗೂ ಕಾಮನ್. ಭಾರ್ಯಾಪತ್ಯೋ ಸಂಬಂಧ ಇಬ್ರಿಗೂ ಕಾಮನ್. ಗಂಡಿಗೆ ಹೆಣ್ಣು ಎಷ್ಟು ಇಂಪಾರ್ಟೆಂಟೋ ಹೆಣ್ಣಿಗೆ ಗಂಡು ಅಷ್ಟೇ ಇಂಪಾರ್ಟೆಂಟು. ರತಿ ಸಾಧಾರಣೋ ಧರ್ಮ. ಇಬ್ಬರಿಗೂ ಸಲ್ಲುವ ಸುಖ ಯಾವುದು ಅಂತಂದ್ರೆ ಸಮಾನ ಸುಖ. ಆದರೆ ಇವತ್ತಿನ ದಿನಗಳಲ್ಲಿ ವಿಷಮ ಅದು. ಇವತ್ತಿನ ದಿನಗಳಲ್ಲಿ ಇದನ್ನು ಮೀರಿ ನಾವು ವಿಷಮ ಅಂತ ನಮಗೆ ನೋಡ್ತಾ ಇರೋದು. ಹಿಂದಿನ ದಿನಮಾನಗಳಲ್ಲಿ ಏನು ಚಿಂತನೆ ಇತ್ತು? ಗಂಡು ಮತ್ತೆ ಹೆಣ್ಣು, ನಾವಿಬ್ಬರು ಜೊತೆಯಾದರೆ ಧರ್ಮದಲ್ಲಿ, ಅರ್ಥದಲ್ಲಿ, ಕಾಮದಲ್ಲಿ ಜೊತೆಗೆ ಅಷ್ಟೇ. ಈಗ ಅರ್ಥ ಕಾಮಗಳಲ್ಲಿ ಜೊತೆಗೆ, ಧರ್ಮದಲ್ಲಿ ಅಲ್ಲ ಅಂತ. ಇನ್ನು ಕೆಲವೊಂದು ಕಡೆ ಕಾಮವೂ ಇಲ್ಲದೆ ಕೇವಲ ಅರ್ಥದಲ್ಲಿ ಜೊತೆಗೆ, ಈ ತರಹದ ವಿಕೃತಿಗೆ ಹೋಗಿದೆ. ಆ ಮೂಲಭೂತವಾದ ಕಾನ್ಸೆಪ್ಟು ರತಿ, ಅದರ ಜೊತೆಗೆ ಕಾಮದ ಜೊತೆಗೆ ಅರ್ಥ ಹಾಗೂ ಧರ್ಮಗಳು, ಅದು ಜೊತೆಗೆ
ರತಿ ಸಾಧಾರಣೋ ಧರ್ಮ ಈ ರೀತಿ ಹೇಳಿದ. ಆ ಹಿನ್ನೆಲೆಯಲ್ಲಿ ಕನ್ಯಾಶುಲ್ಕ ಅಂತನ್ನೋದು ಎಕ್ಸೆಪ್ಷನಲ್ ಕೇಸೇ ವಿನಃ ಸಾಧಾರಣವಲ್ಲ ಅಂತ ಉತ್ತರ ಬಂತು. ಯುಧಿಷ್ಠಿರನ ಪ್ರಶ್ನೆ ಮುಗಿಲಿಲ್ಲ, ಬೇರೆ ಪ್ರಶ್ನೆಗೆ ಹೋಯಿತು. ಅಥ ಕೇನ ಪ್ರಮಾಣೇನ ಪುಂಸಾಂ ಆದೀಯತೆ ಧನಂ ಪುತ್ರವದ್ಧಿ ಪಿತುಸ್ತಸ್ಯ ಕನ್ಯಾ ಭವಿತುಮರ್ಹತಿ. ನೋಡಿ, ಗಂಡಿಗೆ ಹಣ ಯಾಕೆ ಸಲ್ಲಬೇಕು? ಗಂಡಿನ ಹಣ ಹೆಣ್ಣಿಗೆ ಬರಬೇಕು ಅಂದ್ರೆ ಯಾಕೆ ಬರಬೇಕು? ವರದಕ್ಷಿಣೆ ಯಾಕೆ ಸಲ್ಲಬೇಕು? ವಧು ದಕ್ಷಿಣೆ ಯಾಕೆ ಸಲ್ಲಬೇಕು? ಅದಕ್ಕೆ ಹೇಳ್ತಾರೆ ಒಂದು ಅದ್ಭುತವಾದ ಮಾತು, ಯಥೈವಾತ್ಮ ತಥಾ ಪುತ್ರ ಪುತ್ರೇಣ ದುಹಿತಾತಮ. ಒಬ್ಬ ಪುರುಷ ಗಂಡನ್ನ ಪಡೆದರೆ ಅವನು ಪ್ರತಿನಿಧಿ, ಗಂಡು ಆ ಪುರುಷನ ಪ್ರತಿನಿಧಿ. ಗಂಡು ಮಗ ಸಮರ್ಥ ಪ್ರತಿನಿಧಿ, ಹೆಣ್ಣಲ್ವಾ? ಹೆಣ್ಣು ಕೂಡ, ಹೆಣ್ಣು ಪ್ರತಿನಿಧಿಯೇ, ಗಂಡು ಮಾತ್ರ ಪ್ರತಿನಿಧಿ, ಹೆಣ್ಣು ಪ್ರತಿನಿಧಿ ಅಲ್ಲ, ಹಾಗಿಲ್ಲ, ಇಬ್ಬರೂ ಪ್ರತಿನಿಧಿಯೇ. ಅನಿವಾರ್ಯ ಪ್ರಸಂಗ ಬಂದಾಗ ಹೆಣ್ಣು ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡಬಹುದು, ಮಾಡಲಿಕ್ಕೆ ರೈಟ್ಸ್ ಇದೆ, ಶಾಸ್ತ್ರಗಳಲ್ಲಿ ಅದರದ್ದು ಒಪ್ಪಿಗೆ ಇದೆ. ಇವ್ರು ಗೊತ್ತಿಲ್ಲದೆ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಸಂಪ್ರದಾಯ ಬಂದಿಲ್ಲ ಕೆಲವೆಲ್ಲ. ಕೆಲವೊಂದು ಕಡೆ ಇಲ್ಲಿಯ ತನಕ ಆದ್ರೆ ಧರ್ಮೋದಕಕ್ಕೆ ಕೂಡ ಹೋಗಲ್ಲ ಹೆಣ್ಣು ಮಕ್ಕಳು, ಧರ್ಮೋದಕಕ್ಕೆ ಹೋಗಲ್ಲ. ಆದ್ರೆ ವಾಸ್ತವವಾಗಿ ಶ್ರಾದ್ದ ಮಾಡಲಿಕ್ಕೆ ಯಾರು ಇಲ್ಲದೆ ಹೋದಾಗ, ಶ್ರಾದ್ದ ಮಾಡಲಿಕ್ಕೆ, ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಒಂದು ಹಂತದಲ್ಲಿ ಪರ್ಮಿಷನ್ ಇದೆ, ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಇವತ್ತು ದೇಶಾಚಾರ ಅಂತ ನಮ್ಮ ಕಡೆಯಲ್ಲಿ ಯಾರು ಮಾಡಿಲ್ಲ ಅಂತಾರೆ. ಇದು ಈ ತರಹ ಆಗಿದೆ. ಯುಧಿಷ್ಠಿರ ಯಥೈವಾತ್ಮ ತಥಾ ಪುತ್ರ ಪುತ್ರೇಣ ದುಹಿತಾತಮ ತಸ್ಯಾಂ ಆತ್ಮನಿ ತಿಷ್ಠಂತ್ಯಾಂ ಸ್ಥಿತಮನ್ಯೋ ಧನಂ ಹರೇತ್. ಆದ್ದರಿಂದ ಯಾರಿಗೆ ಯಾರು ಕೊಡಬೇಕು ವಧು ದಕ್ಷಿಣೆಯನ್ನ, ವರದಕ್ಷಿಣೆಯನ್ನ? ಮಾತುಶ್ಚ ಯೌತಕಂ ಯತ್ಸ್ಯಾತ್ ಕುಮಾರಿ ಭಾಗಯೇವತಃ ದೌಹಿತ್ರ ಏವ ವಾರಿಕ್ತಂ ಅಪುತ್ರಸ್ಯ ಪಿತುರಹರೇತ್. ನಾವು ಯಾವ ನೆಲೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಇನ್ನು ಮುಂದೆ ಗೊತ್ತಾಗತ್ತೆ ಅಂತಾರೆ. ಮಾತುಶ್ಚ ಯೌತಕಂ ಯತ್ಸ್ಯಾತ್ ಕುಮಾರಿ ಭಾಗಯೇವ. ತಾಯಿಯ ಕಡೆಯಿಂದ ಬಂದ ಹಣ ಏನಿದೆ ಅದು ಮಗಳಿಗೆ ಸಲ್ಲುತ್ತೆ. ದೌಹಿತ್ರ ಏವವಾ ರಿಕ್ತಂ, ಇಲ್ಲವೇ ಒಬ್ಬನಿಗೆ ಗಂಡು ಮಗ ಇರಲ್ಲ, ಮಗಳಿರ್ತಾಳೆ. ಮಗಳ ಮಗ ಏನಿದ್ದಾನೆ ಅವನು ವಾರಸುದಾರ ಆಗ್ತಾನೆ ತಾತನ ಆಸ್ತಿಗೆ. ಗಂಡು ಮಗ ಇಲ್ಲದಿದ್ದರೆ ದದಾತಿ ಹಿ ಸಪಿಂಡಂ ವೈ ಪಿತುರ್ಮಾತಾಮಹಸ್ಯ ಚ ಪುತ್ರ ದೌಹಿತ್ರಯೋರ್ನೇಹ ವಿಶೇಷೋ ಧರ್ಮತಃ ಸ್ಮೃತಃ. ತಂದೆಗೆ ಮತ್ತೆ ಮಾತಾಮಹನಿಗೆ ಇದ್ದೇ ಇದೆ. ಅವನು ಮಗನಾದವನು, ಮೊಮ್ಮಗನಾದವನು ಪಿಂಡವನ್ನು ಕೊಡಲೇಬೇಕು. ಈ ಎರಡು ತರಹದ ಶ್ರಾದ್ದ ಬರುತ್ತೆ. ಮೊದಲು ಒಂದಿರುತ್ತೆ ಏಕೋದ್ದಿಷ್ಟ ಅಂತ. ಏಕೋದ್ದಿಷ್ಟ ಶ್ರಾದ್ದದಲ್ಲಿ ಅವನ ತಂದೆ ತಾತ, ಮೊದಲು ತಂದೆ ಮಾತ್ರ ಇರ್ತಾನೆ, ಆಮೇಲೆ ಇಡೀ ಪಿತೃವಂಶ ಅದು ಬರುತ್ತೆ, ತಂದೆ ತಾತ ಮುತ್ತಾತ. ಅದೇ ಸರ್ವೋದ್ದಿಷ್ಟ ಶ್ರಾದ್ದ ಪಕ್ಷ ಮಾಸದಲ್ಲಿ ಆಗುವಂಥದ್ದು. ಅದರಲ್ಲಿ ಎಲ್ಲರೂ
ನೀವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೆ ಶ್ರಾದ್ದ ಮಾಡುವಾಗ ತಾಯಿಯ ತಂದೆಗೆ ಕೊಡಲೇಬೇಕು, ತಾಯಿಯ ತಾತನಿಗೆ, ತಾಯಿಯ ಮುತ್ತಾತನಿಗೆ ಕೊಡಲೇಬೇಕು. ಈ ತರಹದ ನಿಯಮ ಇದು ಎಲ್ಲರಿಗೂ ಸಮಾನ. ಕ್ರಿಯೆ ಬೇರೆ ಬೇರೆ ಇರಬಹುದು, ಮಂತ್ರಗಳು ಕೆಲವ್ರಿಗೆ ಇರಬಹುದು, ಇಲ್ಲದೆ ಇರಬಹುದು, ಆದರೆ ಕೊಡಲೇಬೇಕಾಗತ್ತೆ. ಅಂದರೆ ನಾನು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಯಾವುದೇ ಜಾತಿಯವರು ಯಾವ ಮಂತ್ರ ಹೇಳ್ತಾರೆ ಬಿಡ್ತಾರೆ ಅನ್ನೋದು ಸಂಬಂಧವೇ ವಿನಃ, ಇವರು ಕೆಲವೊಬ್ಬರು ಹೀಗೆ ಹೇಳ್ತಾರೆ, ಕೆಲವೊಬ್ಬರು ಮಂತ್ರಗಳನ್ನು ಹೇಳದೆ ಕೇವಲ ಹೆಸರುಗಳನ್ನು ನೆನಪಿಸ್ಕೊಂಡು ಕೊಡ್ತಾರೆ. ಆದರೆ ಇದೆ, ಒಬ್ಬ ತಾತನಿಗೆ ಮಗಳ ಮಗ ಆಗಿರಬಹುದು, ಮಗನ ಮಗ ಆಗಿರಬಹುದು, ಇಬ್ಬರು ಸಮ, ವಿಶೇಷವೇ ಇಲ್ಲ ಅಂತಾರೆ. ಪುತ್ರ ದೌಹಿತ್ರಯೋರ್ನೇಹ ವಿಶೇಷೋ ಧರ್ಮತ ಸ್ಮೃತಃ. ಪುತ್ರ ಮಗನಿಗೆ ಮತ್ತೆ ಮಗಳ ಮಗನಿಗೆ ಏನು ವ್ಯತ್ಯಾಸವೇ ಇಲ್ಲ. ಅನ್ಯತ್ರ ಜಾಯತೆ ಸೋಪಿ ಪ್ರಜಯಾ ಪುತ್ರೈಯತೆ ದುಹಿತಾನ್ಯತ್ರ ಜಾಯೇತ ಪುತ್ರೇಣಾಪಿ ವಿಶಿಷ್ಯತೆ. ಇವನ ಮನೆಯಲ್ಲೇ ಮಗ ಹೆರಬಹುದು, ಬೇರೆಯವರ ಮನೆಯಲ್ಲಿ ಮಗಳ ಹೆರಬಹುದು. ಈ ಬೇರೆ ಜಾಗ ಅನ್ನೋದು ಬಿಟ್ರೆ ಉಳಿದಂತೆ ಒಂದೇ. ದೌಹಿತ್ರಕೇಣ ಧರ್ಮೇಣ ತತ್ರ ಪಶ್ಯಾಮಿ ಕಾರಣಂ ವಿಕ್ರೀತಾಸು ಚ ಯೇ ಪುತ್ರ ಭವಂತಿ ಪಿತುರೇವತೆ. ಆದರೆ ಕನ್ಯಾಶುಲ್ಕದೊಡನೆ ಮದುವೆ ಆದರೆ ಈ ಸೌಲಭ್ಯ ಇರಲ್ಲ. ಯಾಕೆಂದ್ರೆ ಮಾರ್ಬಿಟ್ಟಿದ್ದಾನವನು. ಕನ್ಯಾಶುಲ್ಕದೊಡನೆ ಮದುವೆ ಆಗಬಾರದು, ಸಾಮಾನ್ಯವಾಗಿ ಮದುವೆ ಆಗಬಾರದು ಅಂತ ಯಾಕೆ ಹೇಳೋದು ಅಂದ್ರೆ ಇದೇ ಕಾರಣಕ್ಕೆ. ನಿಮಗೆ ಮಹಾಭಾರತದ ಒಂದು ಸೂಕ್ಷ್ಮವಾಗಿಯೇ ನೋಡೋದಾದ್ರೆ ಮಾದ್ರಿ ವಿಕ್ರೀತಳು, ಪಾಂಡುವಿನ ಹೆಂಡತಿ ಮಾದ್ರಿ ಇದ್ದಾಳಲ್ಲ, ಅವಳು ಕ್ರೀತಳು. ಆಮೇಲೆ ಗಾಂಧಾರಿಯು ಕ್ರೀತಳು ಅನ್ನೋದು ನಿಮಗೆ ಗೊತ್ತೇ ಇದೆ. ಗಾಂಧಾರಿಯನ್ನು ಕನ್ಯಾಶುಲ್ಕ ಪಾವತಿಸಿ ತಂದದ್ದು, ಮಾದ್ರಿಯನ್ನು ಕನ್ಯಾಶುಲ್ಕ ಪಾವತಿಸಿ ತಂದದ್ದು. ಕರ್ಣ ಶಲ್ಯನನ್ನ ಅದೇ ಬೈತಾನೆ. ಗಾಂಧಾರಿಯ ತಂದೆ ಅಲ್ಲ ಅದು. ಗಾಂಧಾರಿಯ ತಂದೆಯ ಹೆಸರು ಸುಬಲ ಅಷ್ಟೇ. ನೀವು ಹೇಳ್ತಾ ಇರೋದು ಕೈಕೇಯಿಯ ತಂದೆ ಅಲ್ಲ. ಮತ್ತೆ ಧರ್ಮಜ್ಞ ಆಗ್ಲಿ ಬಿಡ್ಲಿ ನೋಡಿ, ಎಷ್ಟೇ ಜ್ಞಾನಿ ಆದರೂ ಪರಿಸರದ ಒಂದು ಸಿದ್ಧಾಂತಕ್ಕೆ ಒಗ್ಗಿಕೊಳ್ಬೇಕಾಗತ್ತೆ. ಅಲ್ಲಿಯ ಸಂಪ್ರದಾಯ ಏನಿರುತ್ತೋ ಮಾಡಬೇಕಾಗತ್ತೆ. ಆ ಊರಿನ ತರಹ ಅವನಿರ್ತಾನೆ. ಎಂಥದೇ ಜ್ಞಾನಿ ಆದರೂ ಕೂಡ ಪರಿಸರದ ಪ್ರಭಾವಕ್ಕೆ ಆಯ್ತು ಅಂತ ಒಪ್ಪಬೇಕಾಗತ್ತೆ. ಅದನ್ನು ಮೀರ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಜನರನ್ನ ಎಷ್ಟು ಅಂತ ಎದುರಾಕೊಳ್ಳೋದು, ಹಾಕೊಳ್ಳಿಕ್ಕಾಗಲ್ಲ. ತೀರ ಕೋರಾಗಿರೋದನ್ನು ಉಳಿಸಿಕೊಂಡು ಉಳಿದದ್ರ ಜೊತೆಗೆ ರಾಜಿ ಆಗ್ಬೇಕಾಗತ್ತೆ. ಆಯ್ತಪ್ಪ, ನಾನು ಒಳಗಡೆ ಚಿಂತನೆ ಮಾಡ್ಲಿಕ್ಕೆ ಬಿಡಿ ಅಷ್ಟೇ, ಅಲ್ಲಿಗೆ ಬರಬೇಕಾಗತ್ತೆ. ಒಂದು ಸಣ್ಣ ಸಂಗತಿ ಹೇಳ್ತೇನೆ. ನೀವು ಇಷ್ಟೆಲ್ಲ ಮದುವೆ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಮದುವೆ ಹೇಗಾಯ್ತು ಅಂತ ಕೇಳಿದ್ರೆ ನನಗೆ ಗೊತ್ತಾಗ್ತಾ ಇತ್ತು ಇದ್ಯಾವುದು ಶಾಸ್ತ್ರದಲ್ಲಿಲ್ಲ. ಆದರೆ ನಾನು ಅದನ್ನು ವಿರೋಧಿಸುವ ಶಕ್ತಿ ಇರಲಿಲ್ಲ, ಮಾಡ್ಲಿಕ್ಕಾಗಲ್ಲ. ವರಪೂಜೆ ಶಾಸ್ತ್ರವಿಹಿತವಾ? ಬೇಕಾಗೇ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅದು. 7 ಗಂಟೆ ಮದುವೆ, 7-8 ಗಂಟೆ ಮದುವೆ, ಏನೇನೋ ಬೇಕು, ಅದು ಬೇಕು, ಇದು ಬೇಕು, ಅದು ಅವ್ರದ್ದು ಇವ್ರದ್ದು ಎಂತೆಂಥದೋ ಪದ್ಧತಿ. ಸುಮ್ಮನೆ ಹುಡುಗಚ್ಚಿ ಸುಮ್ಮನೆ ಕೂತಿದ್ದೆ. ಆಯ್ತು, ನಾನು ಹೇಳಿದಾಗ ಯಾವುದು ಕೇಳಲಿಲ್ಲ. ನಮ್ಮ ಮನೆಯಲ್ಲಿ ನಾ ಹೇಳಿದ್ದೆ ಎಸ್ಪೆಷಲಿ, ವಿಶೇಷತಃ ಹೆಣ್ಣು ಮಕ್ಕಳ ವಿರುದ್ಧ ಯಾರೂ ಹೋಗ್ಲಿಕ್ಕಾಗಲ್ಲ. ನೀವು ಬ್ರಹ್ಮದೇವರು ಬಂದ್ರು ಅವ್ರು ಹೇಳಿದ್ ಕೇಳಲ್ಲ. ನಮ್ಮ ಮನೆ ಪದ್ಧತಿ ಅಂತಾರೆ, ಬ್ರಹ್ಮದೇವರಿಗೆ ರೇಗ್ತಾರೆ. ಆದ್ದರಿಂದ ಅಶ್ವಪತಿ ಆಗಿರಬಹುದು, ಸುಬಲ ಆಗಿರಬಹುದು, ಎಷ್ಟೇ ಜ್ಞಾನಿಗಳಿದ್ರು ತೀವ್ರ ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ಎಲ್ಲರನ್ನ ಬದಲಾಯಿಸಿಬಿಡ್ತೇನೆ, ಆಗತ್ತ ಅದು? ನಾವು ನಮ್ಮ ಬುದ್ಧಿ ಶುದ್ಧ ಆಗಿದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಬಂದ್ಬಿಡ್ಬೇಕಾಗತ್ತೆ. ನಾವೆಲ್ಲರೂ ತಿದ್ಲಿಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ
ನಮ್ಮ ಒಳಗಿನ ಸಾಧನೆ ಒಂದು ಕಡೆಯಿಂದ ಹೋಗ್ತಾ ಇರಬೇಕು. ಹೊರಗಡೆ ಕೆಲವೊಂದು ಭೋಗ, ಕೆಲವೊಂದು ಸಾಮಾಜಿಕ ಪರಿಸ್ಥಿತಿ, ಕೆಲವೊಂದು ಸಾಮಾಜಿಕ ಇದು ಎಲ್ಲ ಒಪ್ಕೊಂಡ್ಬಿಡ್ಬೇಕಾಗತ್ತೆ. ಈ ಕಾಶಿ ಯಾತ್ರೆ ಯಾವ ಕಾಲದ್ದದು? ಅಹಂ ಕಾಶಿಂ ಗಮಿಷ್ಯಾಮಿ. ಆಯ್ತು, ನೀನು ಹೋಗು, ಒಳ್ಳೆ ಕೆಲಸ ಕಡ್ಡಿ ಮಾಡಲ್ಲ ಅಂತ ಮಾವ ಹೇಳ್ಬಿಟ್ರೆ ಇವನು ಹೊಟ್ಟೋಗ್ತಾನ. ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯ ಅಮ್ಮ ಅಂತ ಹೇಳ್ಬೇಕಂತೆ. ಆಗ ಅವನು ಮಾವ ಬಂದು ಸುಮ್ಮನೆ ನಾಟಕ ಮಾಡೋದಂತೆ. ಇಲ್ಲ ಇಲ್ಲ, ನನ್ನ ಮಗಳನ್ನ ಕೊಡ್ತಾ ಇದ್ದೀನಿ, ನಿಶ್ಚಿತಾರ್ಥ ಆಗಿದೆ, ಎಲ್ಲ ಆಗಿದೆ, ಸುಮ್ಮನೆ ನಾಟಕ ಬೇಕಾ? ಒಬ್ಬ ಅಂತ ಯಾರೋ ಕೇಳದಂತೆ, ವಾಟ್ ಈಸ್ ಕಾಶಿ ಅಂತ ಕೇಳದಂತ ಅವನು ವರ. ಹಾಗಾಗತ್ತೆ ಪರಿಸ್ಥಿತಿ. ಅದೆಲ್ಲ ಸುಮ್ಮನೆ ಅವೆಲ್ಲ. ಮತ್ತೆ ಕೆಲವು ಎಲ್ಲನೂ ವಿರೋಧ ಮಾಡ್ಲಿಕ್ಕೂ ಆಗಲ್ಲ. ಅಸೂಯವಸ್ತ್ವಧರ್ಮಿಷ್ಠಾ ಪರಸ್ವಾದಾಯಿನಶ್ಚಠಾ ಆಸುರಾದತ ಸಂಭೂತ ಧರ್ಮಾದ್ವಿಷಮವೃತ್ತಯ. ಆದರೆ ಇದು ಧರ್ಮದ ನಿಯಮ ಇರೋದು. ಧರ್ಮದ ನಿಯಮದ ಒಳಗಡೆನೆ ಅಸೂಯೆ ಪಡುವವರು, ಅಧರ್ಮಿಷ್ಠರು, ಬೇರೆಯವರ ಹಣವನ್ನು ಹೊಡೆಯುವವರು, ಗುಣದ್ವೇಷಿಗಳು, ಅಸುರ ಸ್ವಭಾವದಿಂದ ಕೂಡಿರ್ತಾರೆ. ಅವ್ರ ಪಾಲಿಗೆ ಹೊರಗಡೆಯ ರಿಚುವಲ್ಸ್ ಧಾರ್ಮಿಕವಾಗಿದ್ರು ಧರ್ಮದ ಕಡೆ ಕೊಂಡೊಯ್ಯಲ್ಲ. ಅತ್ರ ಗಾಥಾ ಯಮೋದ್ಗೀತಾ ಕೀರ್ತಯಂತಿ ಪುರಾವಿದಃ ಧರ್ಮಜ್ಞ ಧರ್ಮಶಾಸ್ತ್ರೇಷು ನಿಬದ್ಧ ಧರ್ಮಸೇತುಷು. ಈ ವಿಚಾರದಲ್ಲಿ ಧರ್ಮರಾಜನೆಣಿಸಿದ ಯಮ ಹೇಳಿದ ಕೆಲವು ಮಾತುಗಳಿದೆ ಅಂತ. ಅದನ್ನ ಹೇಳ್ತಾ ಇರೋದು ಯಾರಿಗೆ ಅಂದ್ರೆ ಧರ್ಮರಾಜನಿಗೇನೆ, ಯುಧಿಷ್ಠಿರನಿಗೇನೆ. ನೋಡಪ್ಪ, ಯಮ ಹೇಳಿದ ಕೆಲವು ಮಾತುಗಳಿದೆ ಈ ವಿಚಾರದಲ್ಲಿ ಅಂತ ಕೋಟ್ ಮಾಡ್ತಾ ಇದ್ದಾರೆ. ಏನು? ಯೋ ಮನುಷ್ಯ ಸ್ವಕಂ ಪುತ್ರಂ ವಿಕ್ರೀಯ ಧನಮುಚ್ಚತಿ ಕನ್ಯಾಂ ವಾ ಜೀವನಾರ್ಥಾಯ ಯಶುಲ್ಕೇನ ಪ್ರಯಚ್ಛತಿ. ಅವನ ನಿರ್ಣಯ ಏನು? ಫೈನಲ್ ವರ್ಡಿಕ್ಟ್ ಅಂತಾರಲ್ಲ, ಫೈನಲ್ ಜಡ್ಜ್ಮೆಂಟ್ ಯಮನದ್ದೇನು? ಯಾರು ತನ್ನ ಮಗನನ್ನ ಮಾರಿ ಬದುಕಲಿಕ್ಕೆ ಬಯಸ್ತಾನೆ ಅಂದ್ರೆ ವರದಕ್ಷಿಣೆ ತಗೊಳ್ತಾನೆ. ಕನ್ಯಾಂ ವಾ ಜೀವನಾರ್ಥಾಯ, ತನ್ನ ಮಗಳನ್ನ ಅದಕ್ಕೆ ಬಳಸ್ಕೊಳ್ತಾನೆ. ಸಪ್ತವರ್ಷ ಶತಂ ಘೋರೆ ನಿರಯೋ ಸಾನ್ವಯೇ ಉಪತೇ. 700 ವರ್ಷಗಳ ಕಾಲ ನರಕದಲ್ಲಿ ಇರ್ತಾನಂತ ಅವನು. ಹೌದು. ಅಂದ್ರೆ ಏನಾಗತ್ತೆ, ಅದರಲ್ಲಿಯೂ ಕ್ರಮ ಇದೆ. ತಗೊಳ್ಳದೆ ಹೋದ್ರೆ ಅತ್ಯಂತ ಒಳ್ಳೆಯದು. ಅದು ಹೃದಯ ತುಂಬಿ ಕೊಡೋದು ಬೇರೆ. ಇವಾಗ ದೃಪದ ಎಲ್ಲರಿಗೂ ಕೂಡ ಗೃಹಯೋಗ್ಯ ಸಮಸ್ತ ಭಾಂಡಂ ಅಂತಾರೆ. ಪಾಂಡವರೆಲ್ಲರಿಗೂ 6 ಸೆಟ್, 6 ಜನರಿಗೆ ಕೊಡ್ಬೇಕಲ್ಲ, 5 ಜನರಿಗೆ ಕೊಟ್ಟಿದ್ದು. ಅದು ಕೊಟ್ಟದ್ದು ವರದಕ್ಷಿಣೆ, ಅದನ್ನ ಬೀಳಿದ್ರು ಅಂತ ಹೇಳಿಕ್ ಬರಲ್ಲ. ಅವನು ತುಂಬಿದವನಿದ್ದ ಕೊಟ್ಟ. ಅದಲ್ಲ, ಅವರಿಗೆ ಕಷ್ಟ ಇದ್ದಾಗ ತಗೊಳ್ತಾರಲ್ಲ, ಅಥವಾ ಹೀರೋದು ಅಂತಾರಲ್ಲ, ಅದು ಇಲ್ಲಿ ಹೇಳ್ತಾ ಇರೋದು. ಸ್ವೇದಂ ಮೂತ್ರಂ ಪುರೀಶಂಚ ತತ್ರ ಪ್ರೇತ ಉಪಾಶ್ನುತೆ. ಬೆವರನ್ನು ಇತರ ಅಪವಿತ್ರವಾದ ವಸ್ತುಗಳೊಡನೆ ಕಳೀತಾರೆ. ಆರ್ಷೆ ಗೋಮಿಥುನಂ ಶುಲ್ಕಂ ಕೇಚಿದಾಹುರು ಮೃಷೇತಿ ತತ್ ಅಲ್ಪಂ ವಾ ಬಹುವಾ ಶುಲ್ಕಂ ವಿಕ್ರಯಸ್ತಾವದೇವತಃ. ಇನ್ನು ಆರ್ಷ ವಿವಾಹ ಅಂತ ಮೊನ್ನೆ ಒಂದು ನೋಡಿದ್ವಿ ನಾವು. ಆರ್ಷ ವಿವಾಹ, ಮಗಳನ್ನು ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಏನ್ ಮಾಡಬೇಕು? ಒಬ್ಬ ಕ್ಷತ್ರಿಯನೋ ಅಥವಾ ಇನ್ನಾರೋ ಮಗಳನ್ನು ಕೊಡ್ತಾರೆ. ಕ್ಷತ್ರಿಯ ಬ್ರಾಹ್ಮಣನಿಗೆ ಋಷಿ ಸಂತತಿ ಬರಲಿ, ನನ್ನ ದೌಹಿತ್ರ ಸಂತತಿ ಅಂತ ಹೇಳಿ ಕೊಡೋದು ಬೇರೆ. ಒಬ್ಬ ಋಷಿ ಕೊಡ್ತಾನೆ ಅಂತ ಇಟ್ಕೊಳ್ಳಿ, ತನ್ನ ಮಗಳನ್ನ ಇನ್ನೊಬ್ಬ ಋಷಿಗೆ ಕೊಡ್ತಾನೆ. ಆಗ ವರನ ಕಡೆಯವರು ಒಂದು ಜೊತೆ ಗೋವನ್ನ ಕೊಡ್ಲಿಕ್ಕೆ ಅವರಿಗೆ ಅಲ್ಲಿದೆಯಲ್ಲ, ಅದು ಸುಮ್ಮನೆ ಕೊಡ್ಲೇಬೇಕು ನಿಯಮ ಇಲ್ಲ ಅಂತ ನಾವು. ಆರ್ಷ ವಿವಾಹ ಮತ್ತೆ ಬ್ರಾಹ್ಮ ವಿವಾಹ ಅಂತ ಇವತ್ತು ಅದನ್ನ ನೋಡ್ಲಿಕ್ಕೆ ಸಾಧ್ಯವೂ ಇಲ್ಲ ನಮಗೆ.
ಬ್ರಾಹ್ಮ ವಿವಾಹ ಅಂತಂದ್ರೆ ವೇದಾರ್ಥ ಚಿಂತನೆಗಾಗಿ ಒಬ್ಬನನ್ನು ಮದುವೆ ಆಗೋದು ಅಂತ ಉಂಟೆ? ಅವಾಗೆಲ್ಲ ಇತ್ತದು. ಆರ್ಷ ವಿವಾಹ ಅಂದ್ರೂ ಅದೇ, ಬರುಷಿ ಹುಟ್ಲಿ ಅಂತ. ಆ ಬ್ರಾಹ್ಮ ವಿವಾಹ ಅಂತ ಕೇವಲ ವೇದಾರ್ಥ ಚಿಂತನೆಗಾಗಿಯೇ ಮದುವೆ ಆಗೋದು. ಅಲ್ಲಿ ಸುಮ್ಮನೆ ಮೃಷ, ಸುಮ್ಮನೆ ಅದು ಅಂತ ಹೇಳೋದು. ವಾಸ್ತವವಾಗಿ ಹಾಗಿಲ್ಲ. ಯಜ್ಜಪ್ಯಾಚರಿತ ಕೈಶ್ಚಿತ್ ನೈಷ ಧರ್ಮ ಕಥಂಚನ ಅನ್ಯೇಷಾಮಪಿ ದೃಶ್ಯಂತೆ ಲೋಭತಃ ಸಂಪ್ರವೃತ್ತಯ. ಮೊದಲು ಯಾರೋ ಧಾರ್ಮಿಕವಾಗಿ ಅದನ್ನು ಮಾಡಿರ್ತಾರೆ, ಕ್ರಮೇಣ ಕಾಲ ಕಳೆದಂತೆ ಅದು ಲೋಭ ಮೂಲ ಆಗೋಗುತ್ತೆ. ಕಾಲ ಕಳೆದಂತೆ ಅದು ಲೋಭ ಆಗಿ ಪರಿವರ್ತನೆ ಆಗಿಬಿಡತ್ತೆ. ಅದರಿಂದಾಗಿ ಬಹಳ ಎಚ್ಚರದಿಂದ ಇರಬೇಕು. ವಂಶಾಂಕುರಾಚಯ ನಾರಿ ಯೇ ಚ ತಾಮುಪಭುಂಜತೆ ಏತಸ್ಯಾ ಪಾಪಹರ್ತಾರಃ ತಮಸ್ಯಂಧೇಧಿಶೇರತೆ. ಇನ್ನು ವಂಶಾಂಕುರಾಚ ಯಾ ನಾರಿ, ಹೆಣ್ಣು, ಅವಳು ದಾರಿ ತಪ್ಪಿದರೆ ಅವಳ ಪೋಷಕರು ಆ ದಾರಿ ತಪ್ಪಿದ ಪಾಪವನ್ನು ಅನುಭವಿಸ್ತಾರೆ. ಅದೇ ರೀತಿ ಪುತ್ರನೂ ಕೂಡ, ಇವರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದು ಹೋಗೇ ಹೋಗುತ್ತೆ. ಪ್ರಾಚೇತ ಸಸ್ಯ ವಚನಂ ಕೀರ್ತಯಂತಿ ಪುರಾವಿದಃ ಯಸ್ಯಾ ಕಿಂಚಿನ್ನಾದತೆ ಜ್ಞಾತಯೋನ ಸವಿಕ್ರಯ. ಈ ವಿಚಾರದಲ್ಲಿ ವಾಲ್ಮೀಕಿಯ ಮಾತು ಪ್ರಾಚೇತಸ. ವೇದವ್ಯಾಸರು ಬೇಕಾಷ್ಟು ಕಡೆ ವಾಲ್ಮೀಕಿಗಳನ್ನು ಕೋಟ್ ಮಾಡ್ತಾರೆ. ವಾಲ್ಮೀಕಿಗಳ ಮಾತು ಹೀಗಿದೆ: ಏನನ್ನೂ ಸ್ವೀಕರಿಸಬಾರದು ಕನ್ಯೆಯ ಕಡೆಯಿಂದ. ಏನನ್ನೂ ಸ್ವೀಕಾರ ಮಾಡಲಿಕ್ಕಿಲ್ಲ ಕನ್ಯೆಯ ಕಡೆಯಿಂದ. ಅರ್ಹಣಂ ತತ್ ಕುಮಾರೀಣಾಂ ಆನೃಶಂಸಂ ವ್ರತಂಚ ತತ್. ಅದು ಹೆಣ್ಣು ಮಕ್ಕಳಿಗೆ ಸಲ್ಲುವ ನಿಜವಾದ ಪೂಜೆ, ಏನನ್ನೂ ತೆಗೊಳ್ಳದೇ ಇರೋದು. ಆನೃಶಂಸ್ಯಂ, ಅದರಷ್ಟು ಅಕ್ರೌರ್ಯ ವ್ರತ ಇನ್ನೊಂದಿಲ್ಲ. ಹೆಣ್ಣಿನ ಮನೆಯಿಂದ ಏನನ್ನೂ ಸ್ವೀಕರಿಸದೇ ಇರೋದೇನಿದೆ ಅದು ಅತ್ಯಂತ ಯೋಗ್ಯವಾದದ್ದು. ಸರ್ವಂ ಚ ಪ್ರತಿದೇಯಂ ಸ್ಯಾತ್ ಕನ್ಯಾಯೈತದಶೇಷತಃ. ಪ್ರೀತಿಯಿಂದ ಕೊಟ್ಟದ್ದನ್ನ ಕನ್ಯೆಗೆ ಬಿಟ್ಬಿಡೋದು ಇನ್ನೂ ಒಳ್ಳೆಯದು. ಪಿತೃಭಿರ್ಭ್ರಾತೃಭಿಶ್ಚೈವ ಶ್ವಶುರೈರಥ ದೇವರೈಃ ಪೂಜ್ಯ ಲಾಲಯಿತವ್ಯಾಶ್ಚ ಬಹು ಕಲ್ಯಾಣಮಿಪ್ಸುಭಿಃ. ತಂದೆಯಿಂದ, ಅಣ್ಣ ತಮ್ಮಂದಿರಿಂದ, ಗಂಡನ ತಂದೆಯಿಂದ, ಗಂಡನ ಅಣ್ಣ ತಮ್ಮಂದಿರಿಂದ ಮನೆಗೆ ಬಂದ ಹೆಣ್ಣು ಮಕ್ಕಳನ್ನ ಪೂಜ್ಯ ಗೌರವಿಸಬೇಕು, ಲಾಲಯಿತವ್ಯ ಆದರಿಸಬೇಕು. ಅದು ಒಳ್ಳೆಯದು. ಸಾಮ್ರಾಜ್ಞಿ ಶ್ವಶುರೇ ಭವ ಸಾಮ್ರಾಜ್ಞಿ ಚ ನನಾಂದರಿ ಅಂತ ಹೇಳಿ ಸೂರ್ಯವರ್ಗ ಮದುವೆ ಸಂದರ್ಭದಲ್ಲಿ ಮಾಡುವಂಥದ್ದು. ಯದಿ ವೈ ಸ್ತ್ರೀ ನರೋಚೇತ ಪುಮಾಂಸಂ ನ ಪ್ರಮೋದಯೇತ್ ಆಮೋದನಾತ್ ಪುನಃ ಪುಂಸಾಂ ಪ್ರಜನಂ ನ ಪ್ರವರ್ಧತೆ. ಯಾಕೆಂದ್ರೆ ಹೆಣ್ಣು ಅನಿವಾರ್ಯ. ಹೆಣ್ಣಿಲ್ಲದೆ ಹೋದರೆ ಒಳ್ಳೆ ಸಂತತಿ ಉಂಟಾಗೋದಿಲ್ಲ. ಗ್ರಾಹ್ಯಾಲಾಲಯಿತವ್ಯಾಶ್ಚ ಸ್ತ್ರೀಯೋ ನಿತ್ಯಂ ಜನಾಧಿಪ ಅಪೂಜಿತಾಶ್ಚ ಯಸ್ಯೈತಾಃ ಸರ್ವಾಸ್ತಸ್ಯಾ ಫಲಾಕ್ರಿಯಾ. ಹೆಣ್ಣು ಮಕ್ಕಳನ್ನು ಸ್ವೀಕರಿಸಬೇಕು, ಆದರಿಸಬೇಕು. ಅವರನ್ನ ಗೌರವಿಸದಿದ್ದರೆ ಎಲ್ಲ ಇವನ ಕ್ರಿಯೆಯೆಲ್ಲ ಅಫಲ. ಗೃಹಸ್ಥನಾಗಬೇಕು ಅಂತ ತೀರ್ಮಾನ ಮಾಡಿದರೆ ಹೇಳ್ತಾ ಇರೋದು. ನೈಷ್ಠಿಕ ಬ್ರಹ್ಮಚರ್ಯದಲ್ಲಿಯೋ ಮದುವೆ ಆಗೋದಿಲ್ಲ ಅಂತನೋ ಸನ್ಯಾಸಿಗಳೋ ಗೌರವಿಸಬೇಕು ಅಂತ ಏನರ್ಥ? ಗೃಹಸ್ಥನಾಗಲು ಬಯಕೆ ಇರುವವ ಗೌರವಿಸಬೇಕು. ತದೈವ ತತ್ಕುಲಂ ನಾಸ್ತಿ ಯತ್ರ ಶಪ್ಸ್ಯಂತಿ ಜಾಮಯಃ ಕುಲಾನಿ ಜಾಮಿ ಶಪ್ತಾನಿ ನಿಕೃತ್ತಾನಿ ವಕೃತ್ಯಯ. ಅದರಿಂದಾಗಿ ಮನೆಗೆ ತಂದ ಹೆಣ್ಣನ್ನ
ಅಧರ್ಮಿಷ್ಠವಾಗಿ ನಡೆದು, ಈಗ ಧರ್ಮಿಷ್ಠವಾಗಿ ನಡೆದರೂ ಅವಳು ಬೇಸರ ಆದರೆ ಅದು ಲೆಕ್ಕಕ್ಕಿಲ್ಲ. ಅಧರ್ಮಿಷ್ಠವಾಗಿ ನಡೆದು ಅವಳ ಬೇಸರಕ್ಕೆ ಧರ್ಮವೇ ಕಾರಣವಾಗಿದ್ದರೆ ಆಗ ಅದು ಕುಲಕ್ಕೆ ಶಾಪ. ಸ್ತ್ರೀಯ ಪುಂಸಾಂ ಪರಿದದವು ಮನುರ್ಜಿಗಮಿತುರ್ದಿವಂ ಅಬಲಾ ಸ್ವಲ್ಪ ಕೌಪೀನಾ ಸಹೃದ ಸತ್ಯಜಿಷ್ಣವ ಈರ್ಷ್ಯವೋ ಮಾನಕಾಮಾಶ್ಚ ಚಂಡಾಲ ಸುಹೃದೋ ಬುಧಾ ಸ್ತ್ರಿಯೋ ಮಾನನಮರ್ಹಂತಿ ತಾಮಾನಯತ ಮಾನವಾಹ. ಪುರುಷರಿಗೆ ಮನು ಹೆಣ್ಣು ಮಕ್ಕಳನ್ನ ವಹಿಸುವಾಗ ಅವನು ಹೇಳೋದು ಹೀಗೆ: ಅಬಲಾಹ, ಬಲವಿರದವರು, ಅವರನ್ನ ಗೌರವಿಸಿ. ಈರ್ಷ್ಯವೋ ಮಾನಕಾಮಾಶ್ಚ ಚಂಡಾಲ ಸುಹೃದೋ ಬುಧಾಹ, ಹೆಣ್ಣು ಮಕ್ಕಳು ಏನೇ ತಪ್ಪು ಮಾಡಿದರೂ ಅವರನ್ನು ಕೊಲ್ಲೋದು ಇತ್ಯಾದಿಗಳಿಗೆಲ್ಲ ಹೋಗಲೇಬಾರದು. ಎಷ್ಟೇ ತಪ್ಪು ಮಾಡಿದರೂ ಅವರಿಗೆ ಕ್ಷಮೆ ಇರಬೇಕೇ ವಿನಃ ಅವರನ್ನ ಕೊಲ್ಲೋದು ಇತ್ಯಾದಿಗಳನ್ನು ಮಾಡಬಾರದು. ಸ್ತ್ರೀಯೋ ಮಾನನ ಮರಹಂತಿ, ಹೆಣ್ಣು ಮಕ್ಕಳನ್ನ ಗೌರವಿಸಬೇಕೇ ವಿನಃ ತಾಮಾನಯತ ಮಾನವಾಹ, ಎಲೈ ಮಾನವರೇ, ಚಂಡಾಲ ಸುಹೃದ, ಅತ್ಯಂತ ಅಯೋಗ್ಯರ ಜೊತೆಗೆ ಅವರಿಗೆ ಗೆಳೆತನ ಇರಲಿ. ಮಾನಕಾಮಾಶ್ಚ, ಪ್ರತಿಷ್ಠೆಯೇ ಅವರಿಗಿರಲಿ. ಈರ್ಷ್ಯುಗಳಾಗಿರಲಿ, ನೀವು ಅವರನ್ನು ಗೌರವಿಸಬೇಕು. ಕೆಲವು ಕಡೆ ವಿಷ ಇಟ್ಟು ಕೊಲ್ಲುವಂತ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೇನು ಶಿಕ್ಷೆ ಹೇಳ್ತಾರೆ? ವಿಷ ಇಟ್ಟು ಕೊಲ್ಲುವ ಹೆಣ್ಣು ಮಕ್ಕಳು ಇದ್ದರೂ ಪ್ರತಿಕ್ರಿಯೆ ಮಾಡಬಾರದು. ಅವರನ್ನ ಬೇಕಾದರೆ ದೂರ ಇಡಬಹುದು, ಅವರಿಗೆ ವ್ಯವಸ್ಥೆ ಮಾಡಲೇಬೇಕು. ಇದು ಭಾಗವತದಲ್ಲಿ ಹೇಳುವಂಥದ್ದು. ಬೇರೆ ಗಂಡಸಿನ ಜೊತೆಗೆ ಸಂಪರ್ಕವನ್ನು ಹೊಂದಿದ ಹೆಣ್ಣು ಮಕ್ಕಳಿಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡಬಾರದು, ಅವಳಿಗೆ ಊಟ ಹಾಕೋದು ಬಿಡಬಾರದು, ದೂರ ಇಡಿ. ಆದರೆ ಶಿಕ್ಷೆ ಕೊಡ್ಲಿಕ್ಕಿಲ್ಲ. ಇಷ್ಟು ಮನುವಿನ ಸ್ಮೃತಿ ಇರೋದು, ಭಾಗವತ ಇರೋದು ಈ ತರಹ. ಇವ್ರನ್ನ ಸ್ತ್ರೀ ಸ್ವಾತಂತ್ರ್ಯ ಮರಹತೆ ಇಟ್ಕೊಂಡು ಒಂದು ಕೂಗುತ್ತಾರೆ. ಅದೇ ಮೈ ತುಂಬ ಬುರ್ಕ ಹಾಕೋಬೋದು ಇವರಿಗೆ. ಅದು ಮಾನವೀಯ, ಅದು ಇನ್ಹ್ಯೂಮನ್ ಅಲ್ವೇ ಅಲ್ಲ. ಅವ್ರಿಗೆ ಏನು ಮಾಡೋದು ಹೇಳಿ? ನಮ್ಮ ಜನರಿಗೆ ಮನುಸ್ಮೃತಿಯೇ ಗೊತ್ತಿಲ್ಲ. ಮನುಸ್ಮೃತಿ ಯಾವ ಆಚರಣೆಯಲ್ಲಿಯೂ ಇಲ್ಲ. ಉತ್ಪಾದನಮಪತ್ಯಸ್ಯ ಜಾತಸ್ಯ ಪರಿಪಾಲನಂ ಪ್ರೀತ್ಯರ್ಥಂ ಲೋಕಯಾತ್ರಾಯಾಂ ಪಶ್ಯತ ಸ್ತ್ರೀ ನಿಬಂಧನಂ. ಮಕ್ಕಳು ಹುಟ್ಟೋದು, ಹುಟ್ಟಿದ ಮಕ್ಕಳ ಪರಿಪಾಲನ, ಅದು ಲೋಕಯಾತ್ರೆಯಲ್ಲಿ ಪ್ರಧಾನವಾಗಿ ಮಾಡೋದು ಹೆಣ್ಣು ಮಕ್ಕಳ ಕರ್ತವ್ಯ. ಯಾಕಂದ್ರೆ ಪ್ರಕೃತಿ ಅವರಿಗೆ ಅದನ್ನು ಪ್ರೊವೈಡ್ ಮಾಡಿದೆ, ಅವರು ಅದನ್ನು ಮಾಡಬೇಕು. ಅದನ್ನು ಮಾಡುವಾಗ ಈ ತರಹದ ಅಡ್ಡ ತಿಡ್ಡ ದಾರಿಗಳು ತಿರುಗಿದಾಗ ನೀವು ಅವ್ರನ್ನ ಏನೂ ಮಾಡಲಿಕ್ಕಿಲ್ಲ. ಸಮ್ಮಾನ್ಯಮಾನಾಶ್ಚೈತಾಭಿಃ ಸರ್ವಕರ್ಮಾಣ್ಯವಾಪ್ಸ್ಯಥ ವಿದೇಹ ರಾಜದುಹಿತ ಛಾತ್ರ ಶ್ಲೋಕಮಗಾಯತಾಂ. ಈ ವಿಚಾರದಲ್ಲಿ ಜನಕರಾಜನ ಮಗಳೊಬ್ಬಳು ಹೇಳಿದಂತ, ಅವಳು ಯಾರು ಅಂತ ಗೊತ್ತಿಲ್ಲ. ನಾಸ್ತಿ ಯಜ್ಞ ಸ್ತ್ರೀಯಾ ಕಶ್ಚಿತ್ ನ ಶ್ರಾದ್ದಂ ನೋಪವಾತಕಂ ಧರ್ಮಸ್ತು ಭರ್ತೃ ಶುಶ್ರೂಷಾ ತಯಾ ಸ್ವರ್ಗಂ ಜಯತ್ಯುತಾಂ. ಹೆಣ್ಣು ಮಕ್ಕಳಿಗೆ ಯಜ್ಞ ಇಲ್ಲ, ಶ್ರಾದ್ದ ಇಲ್ಲ, ಉಪವಾಸ ಇಲ್ಲ. ಗಂಡನ ಸೇವೆ ಮಾಡಿದ್ರೆ ಸಾಕು, ಅವಳು ಸ್ವರ್ಗವನ್ನ ಪಡೆಯುತ್ತಾಳೆ. ಅಂದ್ರೆ ಇದರ ಅರ್ಥ ಹೆಣ್ಣು ಮಕ್ಕಳು ಉಪವಾಸ ಮಾಡಬಾರದು, ಶ್ರಾದ್ದ ಮಾಡಬಾರದು, ಯಜ್ಞ ಇಲ್ಲ ಅಂತಲ್ಲ. ಅವರ ಕರ್ತವ್ಯಗಳಲ್ಲಿ ಒಂದು ಭರ್ತೃ ಶುಶ್ರೂಷೆ ಅಂತನ್ನೋದಷ್ಟೇ ಅಲ್ಲಿರೋದು. ಪಿತಾ ರಕ್ಷತಿ ಕೌಮಾರೆ, ಇದು ಪ್ರಸಿದ್ಧವಾದ ಶ್ಲೋಕ. ಭರ್ತ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಗೊತ್ತಿದೆ,
ಚಿಕ್ಕವಳಿದ್ದಾಗ ತಂದೆ ರಕ್ಷಣೆ ಮಾಡಬೇಕು, ಯೌವನದಲ್ಲಿ ಗಂಡ, ಮುದಿತನದಲ್ಲಿ ಮುಪ್ಪಿನಲ್ಲಿ ಮಗ ರಕ್ಷಣೆ ಮಾಡಬೇಕು. ಅವರನ್ನು ಸ್ವಚ್ಛಂದವಾಗಿ ಬಿಡಬಾರದು ಅಂತ ಅಷ್ಟೇ ತಾತ್ಪರ್ಯ. ಶ್ರಿಯ ಏತಾಸ್ತ್ರಿಯೋ ನಾಮ ಸತ್ಕಾರ್ಯ ಭೂತಿಮಿಚ್ಛತ ಲಾಲಿತಾನುಗೃಹೀತ ಚ ಶ್ರೀಸ್ತ್ರೀ ಭವತಿ ಭಾರತ. ಅದರಿಂದಾಗಿ ಲಕ್ಷ್ಮಿಯ ಪ್ರತಿಮೆ ಇದ್ದ ಹಾಗೆ ಇವರೆಲ್ಲ, ಅವರನ್ನು ಸತ್ಕರಿಸಬೇಕು ಅಂತ ಹೇಳುವಲ್ಲಿ ಏಕಚತ್ವಾರಿಂಶಃ ಅಧ್ಯಾಯ. ಹೀಗೆ ಆಯಿತು. ನಮ್ಮ ಇಲ್ಲಿ ಪ್ರಶ್ನೆ, ತಾಟಕೆಯನ್ನು ವಿಶ್ವಾಮಿತ್ರರು ಕೊಲ್ಲಿಸಿದರು ರಾಮನಿಂದ ಅಂತ. ಅವಳು ಎಲ್ಲಪ್ಪ ಈ ಥರ ಎಲ್ಲ ಇದ್ಲವಳು? ಅದಕ್ಕೆ ಅವ್ರು ರಾಮ ಆ ತರಹ ಹಿಂಜರಿದದ್ದಕ್ಕೆ ಅಲ್ವಾ ಅವರು ಹೇಳಿದ್ದು. ಅಪರಾಧಕ್ಕೆ ಅನುಗುಣವಾಗಿ ಶಿಕ್ಷೆ ಕೊಡಬೇಕು. ಕೆಲವೊಮ್ಮೆ ಏನು ಮಾಡಲಿಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಬುಕ್ ತೆಗೆದ್ರೆ ಶಿಕ್ಷೆ ಇರಲ್ಲ. ಅಲ್ಲಿ ಬೇರೆನೇ ತರಹದ ಆ ಎಕ್ಸ್ಟ್ರೀಮ್ಗೆ ಹೋದಾಗ ಬೇರೆನೇ ತರಹ ಯೋಚನೆ ಮಾಡಬೇಕಾಗತ್ತೆ. ಸಾಕು. ಕೃಷ್ಣಾರ್ಪಣಮಸ್ತು. ನಾಳೆ ದಾಯ ವಿಭಾಗ, ನಾಳೆ ಹೇಗೆ ಎನ್ಸೆಸ್ಟರಲ್ ಪ್ರಾಪರ್ಟಿಯಲ್ಲಿ ಹೇಗೆ ಭಾಗ ಇರುತ್ತೆ ಅಂತ, ಹೇಗಿತ್ತು ಶಾಸ್ತ್ರ, ಅದನ್ನು ನೋಡಬೇಕಾಗತ್ತೆ. ನೀವು ಮಹಾಭಾರತದಲ್ಲೆಲ್ಲ ಹೇಳಬೇಡಿ ನಾವು ಲಾಯರ್ ಹತ್ರ ಹೋಗ್ತೀವಿ ಅಂತ ಅನ್ಬೇಡಿ, ಕೇಳಿ ಅಷ್ಟೇ. ಕೃಷ್ಣಾರ್ಪಣಮಸ್ತು.